ಎಫೆಕ್ಟ್ ನೋಡಿದ್ರೆ ನಾವೆಲ್ಲೋ ಫ್ಲೈಟಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ನೋ ಫ್ಲೈಟ್, ನೋ ಟ್ರೈನ್. ಆ್ಯಕ್ಚುಲಿ ಇಲ್ಲಿಗಿರೋದು ನನಗೆ ಗೊತ್ತಿರೋ ಹಾಗೆ ಬರೀ ಕಾರ್ ಮತ್ತು ಬೈಕ್, ಇಲ್ಲಾಂದರೆ ನಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೀವು ತುಂಬ ಏನೋ ದೊಡ್ಡದು ನೋಡಿ ಏನೋ ಮಾಡಿಬಿಡ್ತೀವಿ ಅಂತೆಲ್ಲ ಹೇಳೋಕ್ಕೆ ಆಗಲ್ಲ. ಬಟ್ ಏನಂತಾರೆ, ವಿಜುವಲ್ ಟ್ರೀಟ್ ಅಂತಾರಲ್ಲ, ಆ ಥರ ಕಣ್ಣಿಗೆ ಆನಂದ ಆಗುತ್ತೆ. ನನಗಂತೂ ಹಸಿರು, ಹಳ್ಳಿ, ಕಾಡು, ಮೇಡು ತುಂಬಾ ಇಷ್ಟ. ಸೊ ಆ ಥರ ಯೋಚನೆ ಮಾಡೋರಾದರೆ ನಿಮಗೂ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಈ ಪ್ಲೇಸಲ್ಲಿ ನಿಮಗೆ ಸ್ನ್ಯಾಕ್ಸು, ಪಿಜ್ಜಾ, ಬರ್ಗರ್ ಆ ಥರ ಏನೂ ಸಿಗೋಲ್ಲ. ಇನ್ಫ್ಯಾಕ್ಟ್ ನನಗೂ ಸಿಕ್ಕಿಲ್ಲ. ಬಟ್ ಬೇರೆ ಥರ ಯೋಚನೆ ಮಾಡೋದಾದರೆ ಒಂದು ಕಾಮಾಗಿರಬೇಕು, ನಾನು ಸ್ವಲ್ಪ ಹೊತ್ತು ಯಾವುದೇ ರೀತಿಯ ಜಂಜಾಟ ಇಲ್ಲದೆ ಲೈಫನ್ನು ಮರೆತು ಇರಬೇಕು ಅಂತ ಅಂದರೆ ಇರ್ಬೋದು. ಇದು ಒಂದು ಪುರಾತನ ದೇವಸ್ಥಾನ. ಈ ದೇವಸ್ಥಾನದಲ್ಲಿರೋ ದೇವರು ಬಂದುಬಿಟ್ಟು ಲಕ್ಷ್ಮೀನಾರಾಯಣ. ಸೊ ನಿಮಗೇನಾದರೂ ಲಕ್ಷ್ಮೀನಾರಾಯಣ ದೇವಸ್ಥಾನ ಎಲ್ಲಿದೆ ಅಂತ ಈ ದೇವಸ್ಥಾನ ಕೇಳೋದಾದರೆ, ಈ ದೇವಸ್ಥಾನ ಇರೋದು ಕವಲೇದುರ್ಗದಲ್ಲಿ. ಆ್ಯಕ್ಚುಲಿ ಕವಲೇದುರ್ಗದಲ್ಲಿ ಇರೋ ಈ ಲಕ್ಷ್ಮೀನಾರಾಯಣ ದೇವಸ್ಥಾನ ನಾವು ಹುಡ್ಕೊಂಡು ಹೊರಟಿದ್ದು. ಇದಕ್ಕೆ ಹೋಗಬೇಕಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಹೊಸನಗರ ಅನ್ನೋ ಊರಿಗೆ ಹೋದರೆ ಅಲ್ಲಿಂದ 13 ಕಿಲೋಮೀಟ್ರ್ ದೂರದಲ್ಲಿ ಇದಿದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ವೆಹಿಕಲ್ಲಿಂದ ಇಳಿದು 1 ಕಿಲೋಮೀಟ್ರ್ ಅಂತೂ ನಡ್ಕೊಂಡು ಈ ಥರ ಕಾಡಲ್ಲಿ ಹೋಗಬೇಕು. ಅದು ಪ್ರಾಬ್ಲಮ್ ಅಂತ ಫಸ್ಟಿಗೆ ನಮಗೆ ಅನಿಸಿತ್ತು. ಬಟ್ ಇವಾಗ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಈ ಟೆಂಪಲ್ ಅಷ್ಟು ಚೆನ್ನಾಗಿರೋ ಜಾಗದಲ್ಲಿದೆ. ಇದಕ್ಕೆ ತುಂಬ ಎಲ್ಲ ಫೆಸಿಲಿಟಿ ಎಲ್ಲ ಇಲ್ಲ ಅಂತ ಹೇಳಿದ್ರು ಈ ಟೆಂಪಲ್ಗೆ ಬಂದರೆ ಒಂಥರ ನೆಮ್ಮದಿಯನ್ನು ಸಿಗತ್ತೆ. ಈ ಟೆಂಪಲ್ ತುಂಬ ಕಾರಣಿಕ ಅಂತ ಕೂಡ ನಾನು ಕೇಳಿದ್ದೀನಿ. ಆದರೆ ಅದಕ್ಕೆ ತಕ್ಕಂಥ ದಾಖಲೆ ಆ ಥರದ್ದೇನೂ ಇವಾಗಿಲ್ಲ. ಮತ್ತು ಅಲ್ಲಿ ಪೂಜೆ ಎಲ್ಲ ಮಾಡೋರು ಯಾರೂ ಇಲ್ಲ. ಸೊ ಯಾವುದೋ ಒಂದು ಟೈಮಿಗೆ ಪೂಜೆ ಆಗುತ್ತೆ. ಬಟ್ ನಾವು ಅದನ್ನು ನೋಡಬೇಕಂತ ಹೋಗಿದ್ವಿ, ನಮಗದು ಸಿಕ್ತು. ಯೂಶ್ವಲಿ ಎಲ್ಲರೂ ಕವಲೇದುರ್ಗ ಅಂದರೆ ಕವಲೇದುರ್ಗ ಕೋಟೆ ಅಂತ ಹೋಗ್ತಾರೆ, ಕೋಟೆ ನೋಡ್ಕೊಂಡು ಹೋಗಿ ಬರ್ತಾರೆ. ಕೋಟೆನೂ ತುಂಬ ಚೆನ್ನಾಗಿದೆ. ಬಟ್ ನಾನು ಹೋಗಿಲ್ಲ, ನಮಗೆ ಟೈಮ್ ಸ್ವಲ್ಪನೇ ಇದ್ದಿದ್ದರಿಂದ ನಾವು ಬರೀ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿಂದ ವಾಪಸ್ ಬರ್ತಾನೂ ಅಷ್ಟೇ ಒಂದು ಹನುಮಂತನ ಪುಟ್ಟು ಟೆಂಪಲ್ ಇದೆ. ಅದು ನೋಡೋಕ್ಕೆ ಪುಟ್ಟದಾಗಿದ್ರೂ ಒಳಗಡೆ ದೇವರು, ಆ ಕೆತ್ತನೆ ಎಲ್ಲ ತುಂಬಾ ಚೆನ್ನಾಗಿದೆ. ದೇವಸ್ಥಾನಕ್ಕೆ ನೀವು ಹೋದರೆ ಇಂಪಾರ್ಟೆಂಟ್ ದೇವ್ರ ದರ್ಶನ ಆಗಿ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೋ ಹಾಗೆ ಆ ಸುತ್ತಲ ವಾತಾವರಣ ನೋಡಿ ಕೂಡ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಏನೂ ಸಹ ನಿಮಗೆ ಡಿಸ್ಟರ್ಬೆನ್ಸ್ ಅಂತಲೇ ಅನಿಸಲ್ಲ. ಮೊಬೈಲ್ ನೆಟ್ವರ್ಕ್ ಇಲ್ಲ, ವೆಹಿಕಲ್ ಹಾರ್ನ್ ಕೂಡ ಕೇಳಿಸಲ್ಲ, ಮತ್ತು ಅಕ್ಕಪಕ್ಕ ಬೇರೆ ಯಾರೂ ಓಡಾಡಲ್ಲ, ಗಲಾಟೆ ಎಲ್ಲ ಮಾಡೋರು ಯಾರೂ ಇರಲ್ಲ. ಸೊ ಏನಿಲ್ಲ, ಬರೀ ಹಳ್ಳಿ, ಕಾಡು, ನೀರು, ಮಳೆಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನೀರು, ಇಲ್ಲ ಅಂದರೆ ಇಷ್ಟೇ, ಬೇರೆ ಏನೂ ಇರಲ್ಲ ಅಲ್ಲಿ. ಸೊ ನಾವು ಈ ಟೆಂಪಲಿಗೆ ಹೋಗಿದ್ದು ನಮಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಸಿಟಿ ಲೈಫ್ ಅನ್ನೋದು ಇವಾಗ ಎಲ್ಲರಿಗೂ ಬಂದು ಒಂಥರ, ಈಗ ನಾವಿರೋದೇನು ತುಂಬ ದೊಡ್ಡ ಸಿಟಿ ಅಲ್ಲ ಅಂದ್ರೂ ನಮಗೂ ಈ ಸಿಟಿ ಲೈಫ್ ಅನ್ನೋ ಫೀಲ್ ಆಗುತ್ತೆ. ಇಷ್ಟೊಂದು ಕೂಲ್ ಕಾಮ್ ಅಂತ ಇಲ್ಲಿ ಅನಿಸಲ್ಲ. ಸೊ ನಮಗೆ ತುಂಬಾ ಖುಷಿ ಆಯಿತು. ಒಂದು ಸಲ ಟೈಮ್ ಇದ್ದರೆ ಹೋಗಿ ಬನ್ನಿ. ಯೂಶ್ವಲಿ ನೀವು ಅಲ್ಲಿ ಹೋದರೆ ಬರೀ ಈ ಟೆಂಪಲಲ್ಲ, ನೀವು ಇದಕ್ಕೆ ಕೂಡ ಹೋಗಿ ಬರ್ಬೋದು, ಕೋಟೆಗೆ ಕೂಡ. ಕೋಟೆ ಹೆಂಗೆ ಚೆನ್ನಾಗಿರೋದು ಅಂತ ನಿಮಗೆ ಗೊತ್ತು. ಆಲ್ಮೋಸ್ಟ್ ಕವಲೇದುರ್ಗ ಕೋಟೆ ಅಂತ ಹೇಳಿದ್ರೆ ಫುಲ್ ಫೇಮಸ್ ಆ್ಯಂಡ್ ಚೆನ್ನಾಗಿ ಕೂಡ ಇರುತ್ತೆ ಮಳೆಗಾಲ ಟೈಮಲ್ಲಿ. ನಮಗಂತೂ ಈ ಟೆಂಪಲಲ್ಲಿ ಹೋಗಿ ತುಂಬಾ ಖುಷಿ ಆಯಿತು. ಸೊ ನಾವು ಟೆಂಪಲಿಗೆ ಹೋಗಿದ್ವಿ ಅಂತ ಹೇಳ್ಕೊಳ್ಳೋದೇ ಒಂದು ಖುಷಿ ಅಂತ ನನಗನ್ಸುತ್ತೆ ಯಾವಾಗಲೂ, ನಾನು ಯಾವ ಟೆಂಪಲಿಗೆ ಹೋದ್ರೂ. ಸೊ ಇವತ್ತು ಈ ಕವಲೇದುರ್ಗ ಲಕ್ಷ್ಮೀನಾರಾಯಣ ಟೆಂಪಲ್ನ ಹುಡುಕಿ ಹೋಗಿದ್ದು ಇನ್ನೂ ಚೆನ್ನಾಗಿದೆ. ಯಾಕಂದರೆ ತುಂಬ ಗೊತ್ತಿರೋ ಟೆಂಪಲ್, ಇಲ್ಲೇ ಇದೆ ಟೆಂಪಲ್ ಅಂತ ಎದುರಿಗೆ ಕಾಣೋದು ಅಥವಾ ದಾರಿ ಬದಿಗಿರೋ ಟೆಂಪಲ್ಗೆಲ್ಲ ಹೋಗಿದರೆ ಆಗೋ ಖುಷಿಗಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಖುಷಿಯಾಗಿತ್ತು. ಕೋಟೆಗೆ ಹೋಗೋಕ್ಕೆ ಟೈಮ್ ಇದ್ದರೆ ಇನ್ನೂ ಒಳ್ಳೆ ಆಗ್ತಿತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ನಮಗೆ ಕೋಟೆಗೆ ಹೋಗೋಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮಗೇನಾದರೂ ಟೈಮ್ ಸಿಕ್ಕಿದ್ರೆ ಅಥವಾ ನೀವೇನಾದರೂ ಆ ರೂಟಲ್ಲಿ ಓಡಾಡ್ತಿದ್ರೆ ಡೆಫಿನೆಟ್ಟಾಗಿ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಸೊ ನನ್ನ ವಿಡಿಯೋ ಇಷ್ಟ ಆಗಬೇಕು ಅನ್ನೋದಕ್ಕಿಂತ ನಾನು ಇದನ್ನು ಶೇರ್ ಮಾಡಬೇಕಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.